ಒಂದು ಆ, ಒಂದು ಕತೆ ಇದೆ. ಆ, ಅಜಾತಶತ್ರು ಅಂತ ಒಬ್ಬ ರಾಜ ಇರ್ತಾನೆ. ಅವನು ಅವನ ಆಸ್ತಿಗಾಗಿ, ಅಧಿಕಾರಕ್ಕಾಗಿ ಅವನ ತಂದೆನ ಅವನೇ ಕೊಲೆ ಮಾಡಬೇಕು ಅಂತ ಆ, ಅಂದ್ಕೊಂಡಿರ್ತಾನೆ. ಅಜಾತಶತ್ರುವಿನ ತಂದೆ ಬಿಂಬಿಸಾರ. ಬಿಂಬಿಸಾರ ಬುದ್ಧನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದು ಮಗನ ಈ ಥರ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಾಗಿ ಅವರು ವಾರ 2 ವಾರ ಊಟ ಮಾಡೋದೆಲ್ಲ ಬಿಟ್ಟು ಅವರೇ ಪ್ರಾಣತ್ಯಾಗ ಮಾಡ್ತಾರೆ. ಅಂದರೆ ಅವನು ಅಜಾತಶತ್ರು ತಂದೆನೇ ಜೈಲಲ್ಲಿ ಬಂದಿಯಾಗಿ ಇಟ್ಟಿರ್ತಾರೆ. ಸೊ ತಂದೆ ಅಲ್ಲೇ ಊಟ ತಿಂಡಿ ಬಿಟ್ಟು ಆತ್ಮ ಏನೋ ಬುದ್ಧ ಅವ್ರು ಹೇಳೋ ಥರ ನಿರ್ವಾಣ ಪಡೀತಾರೆ ಬಿಂಬಿಸಾರ. ಸೊ ಮುಂದೆ ಅಜಾತಶತ್ರು ಅವನ ಮನಸ್ಸು ತುಂಬ ಡಿಸ್ಟರ್ಬ್ ಆಗಿ ಆಮೇಲೆ ಅವನು ಕೂಡ ಬುದ್ಧನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅಧಿಕಾರಕ್ಕಾಗಿ ತಂದೆ ಮೇಲೆ ದ್ವೇಷ ಮಾಡಬಾರ್ದಿತ್ತು ಅಂತ ಆಮೇಲೆ ಅವನಿಗೆ ಅನಿಸತ್ತೆ. ಸೊ ಇವಾಗಲೂ ಜನಗಳು ಆಸ್ತಿಗಾಗಿ ತಂದೆ ಜೊತೆ ಜಗಳ ಆಡೋದು, ಮಾತಲ್ಲೂ ಜಗಳ ಆಡ್ತಾರೆ. ಕೆಲವು ಮಗ ಆಸ್ತಿಗಾಗಿ ತಂದೆ ಕೊಲೆನೂ ಮಾಡಿರೋ ನ್ಯೂಸ್ ಎಲ್ಲ ಬರುತ್ತೆ. ಆಸ್ತಿಗಾಗಿ ಆ ಥರ ಎಲ್ಲ ಅನಾಹುತಗಳು ಮಾಡಬೇಡಿ.